ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಾಗಲೇ ಹೇಳಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮೂವರು ದೂರುದಾರರು ಕೂಡ ಟಿ.ಜೆ. ಅಬ್ರಹಾಂ ಅವರು, ಪ್ರದೀಪ್ ಕುಮಾರ್ ಅವರು, ಸ್ನೇಹಮಯಿ ಕೃಷ್ಣ ಅವರು ಮೂವರು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ತಮ್ಮ ಬಳಿಯಲ್ಲಿರುವ ದಾಖಲೆಗಳ ಸಮೇತ ಪ್ರಕರಣದ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ರಾಜ್ಯಪಾಲರು ಸಲ್ಲಿಸಿರ್ತಕ್ಕಂತಹ ಈ ಏನು ತನಿಖೆಗೆ ಆದೇಶ ಇದೆ ಅದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ಅಂದರೆ ಕಾನೂನಾತ್ಮಕ ಹೋರಾಟ ಪ್ರಾರಂಭವಾಗಿದೆ. ಎಸ್ ಪೊನ್ನಣ್ಣ ಅವರು ಮಾತನಾಡಿದ್ರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಇದೀಗ ಈ ಎಲ್ಲ ಪ್ರಶ್ನೆಗಳಿಗೆ ಅಂದರೆ ಕಾನೂನಾತ್ಮಕವಾಗಿ ಎದುರಾಗಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿಕ್ಕೆ ದೂರುದಾರರ ಪರ ವಕೀಲರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ಈಗ ಆಲ್ರೆಡಿ ನಾವು ಗಮನಿಸಿದ್ವಿ, ಟಿ.ಜೆ. ಅಬ್ರಹಾಂ ಅವರ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರು. ಯಾವ ರೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕಕ್ಷಿದಾರರಾದ ಟಿ.ಜೆ. ಅಬ್ರಹಾಂ ಅವರ ಬಳಿಯಲ್ಲಿ ದಾಖಲೆಗಳಿದೆ, ನಿನ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ ವಾದಕ್ಕೆ ಕೌಂಟರ್ ಯಾವೆಲ್ಲ ಅಂಶಗಳು ತಮ್ಮ ಬಳಿಯಲ್ಲಿದೆ, ಇದೆಲ್ಲದರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದೀಗ ಇದರ ಮುಂದುವರೆದ ಭಾಗ ಮತ್ತೋರ್ವ ದೂರುದಾರರು ಹಾಗೆ ಸ್ವತಃ ವಕೀಲರೂ ಆಗಿರುವ ಪ್ರದೀಪ್ ಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿ. ರೈಟ್, ಸ್ಟುಡಿಯೋದಲ್ಲಿ ಇದೀಗ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕಳೆದ ಬಾರಿ ಬಂದಾಗ್ಲೂ ಕೇಳಿದ್ದೆ, ಈಗಲೂ ಕೇಳ್ತಿದ್ದೀನಿ, ಆರಾಮಿದ್ದೀರಾ? ಥ್ರೆಟ್ ಕಾಲ್ಸು, ಧಮ್ಕಿ ಪ್ರಕರಣ ಯಾಕೆ ಬೇಕಿತ್ತು ಇವೆಲ್ಲ ಶುರು ಆಗಿದೆಯಾ? ಯಾವ ಹಂತಕ್ಕೆ? ಒಂದಷ್ಟು ಯಾರೋ ಹೋಗಿದ್ದಾರೆ, ನಾನು ಕೊಡ್ಬೇಕಾದ್ರೆ ಗೊತ್ತಿತ್ತು ಏನೋ ಒಂದು ಅಷ್ಟು ಆಗ್ಬೋದು ಅಂತೇಳಿ ಒಂದು ಅಡ್ರೆಸ್, ಓಲ್ಡ್ ಅಡ್ರೆಸ್ ಕೊಟ್ಟಿದ್ದೆ. ನಾನು ಆ್ಯಕ್ಚುಲಿ ಹೊಸ ಬಿಲ್ಡಿಂಗ್ ಮನೆ ತಗೊಂಡು ಶಿಫ್ಟ್ ಆಗಿದೆ. ಹಳೆ ಮನೆ ಅಡ್ರೆಸ್ಸೇ ಕೊಟ್ಟಿದ್ದೆ, ಆಧಾರ್ ಕಾರ್ಡಲ್ಲಿ ಅದೇ ಇತ್ತು. ಬಟ್ ಆ್ಯಂಡ್ ಆಲ್ಸೋ ಅಂದ್ಬಿಟ್ಟು ನಾನು ಅಫಿಡವಿಟಲ್ಲಿ ಮಾತ್ರ ನನ್ನ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೆ. ಬಟ್ ಯಾರೋ ಅಲ್ಲಿಗೆ ಹೋಗಿದ್ದಾರೆ, ನನ್ನ ಮನೆ ಹುಡುಕೊಂಡು ಯಾರಿದ್ದೀರಿ ಅಲ್ಲಿ ಅಂತ ಕೇಳಿದ್ದಾರೆ. ಮತ್ತು ನನಗೂ ಫೋನ್ ಮಾಡಿದ್ರು, ಲಾಸ್ಟ್ ನಂಬರ್ 70 ಫೋನ್ ಮಾಡಿದ್ರು. ನಾನು ಈ ಬ್ಯುಸಿನಲ್ಲಿದ್ದೆ. ಇಲ್ಲಿದ್ದೀರಾ ಸರ್, ನೀವು ಇಲ್ವಲ್ಲ ಸರ್, ಎಲ್ಲೋಗಿದ್ದೀರಿ ಸರ್ ನೀವು ಅಂತ ಕೇಳಿದ್ರು. ನಾನು ಆಮೇಲೆ ಯಾರು ನೀವು ಅಂದೆ. ಇಲ್ಲ ಸರ್ ನಾವು ಪ್ರೆಸ್ಸವರು ಅಂದರು. ಯಾವ ಪ್ರೆಸ್ಸವರು ಅಂದೆ, ಹೇಳಲಿಲ್ಲ. ತಿರ್ಗಾ ಆಮೇಲೆ ವಾಪಸ್ ತಿರ್ಗಾ ಫೋನ್ ಮಾಡಿದೆ. ಸರ್ ಈ ರೋಡಲ್ಲಿ ನಿಮ್ಮ ಮನೆ ಎಲ್ಲಿ ಸರ್, ಈ ಮನೆ ಎಲ್ಲಿ ಸರ್, ತಿರ್ಗಾ ಮತ್ತೆ ಫೋನ್ ಮಾಡಿದ್ರು. ಸೊ ಹಂಗೆ ಆಯಿತು. ಆಮೇಲೆ ವಾಪಸ್ ನಾನು ಹೇಳ್ಬಿಟ್ಟೆ ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಏನು ನೀವು ಕಳಿಸ್ಕೊಟ್ಟಿದ್ರೆ, ಏನಾದರೂ ಪೊಲೀಸ್ನವ್ರು ಬಂದಿದ್ದಾರೆ ಅಂತ. ಆಮೇಲೆ ಪೊಲೀಸ್ನವರು ನಾವು ಕಳಿಸ್ಕೊಟ್ಟು ಅಂತ ಹೇಳಿದ್ರು. ನಮ್ಮ ಓನರ್ಗೆ ಏನಂತ ಹೇಳಿದ್ದಾರೆ, ನಾವು ಪೊಲೀಸ್ನವರು ಅಂತ ಹೇಳಿದ್ದಾರೆ. ನನಗೆ ಹೇಳಿದಾಗ ಪ್ರೆಸ್ ಅವರು ಅಂತ ಹೇಳಿದ್ದಾರೆ. ಆಮೇಲೆ ನಾನು ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದಾಗ ನಾವು ಯಾರನ್ನೂ ಕಳಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಮೇಲೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಸೊ ಅವರು ಹುಡುಕ್ತೀವಿ ಸರ್, ನೋಡ್ತೀವಿ, ಚೆಕ್ ಮಾಡ್ತೀವಿ ಅಂತ ನನ್ನ ಮನೆಗೆ ಹೋಗಿದ್ರಂತೆ. ಚೆಕ್ ಮಾಡಿ ಸೆಕ್ಯೂರಿಟಿ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಳೆ ಮನೆ ಅಡ್ರೆಸ್ಗೆ, ಈ ಹೊಸ ಮನೆ ಅಡ್ರೆಸ್ಗೂ ಬಂದಿದೆ. ಸೆಕ್ಯೂರಿಟಿ ಪಡ್ಕೊಳ್ಳೋ ಹಂತಕ್ಕೆ ಇದೆ ಸದ್ಯಕ್ಕೆ, ಟೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮಿಸ್ಸಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಎಲ್ಲ ತಗೊಂಡು ಹೋಗಿ. ಹೋರಾಟ ಈಗ ಮತ್ತೊಂದು ಮಜಲನ್ನ ಪಡ್ಕೊಂಡಿದೆ. ಪ್ರದೀಪ್ ಕುಮಾರ್ ಅವರೇ, ಮುಖ್ಯಮಂತ್ರಿಗಳು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಅದರ ಹಿಯರಿಂಗ್ ಕೂಡ ಆಯಿತು ಕೋರ್ಟ್ನಲ್ಲಿ. ಪ್ರಮುಖವಾಗಿ ಈ 17A ಅಡಿಯಲ್ಲಿ ತನಿಖೆಗೆ ಅನುಮತಿ ನೀಡಿದ್ರ ವಿರುದ್ಧವಾಗಿಯೇ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಖರವಾದ ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ AG ಅನುಮತಿಯನ್ನು ಪಡೆದಿಲ್ಲ, ಕ್ಯಾಬಿನೆಟ್ನ ಡಿಸಿಷನ್ ಅನ್ನು ಕೂಡ ನಗಣ್ಯ ಮಾಡಿಬಿಟ್ಟಿದ್ದಾರೆ, ರಾಜ್ಯಪಾಲರ ಈ ಕ್ರಮವೇ ಕಾನೂನು ಬಾಹಿರ. ಇದೆಲ್ಲವೂ ನಿನ್ನೆ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲೇ ಮಂಡನೆ ಆಯಿತು ವಾದ. ಕರೆಕ್ಟ್. ಇದೇ ನ್ಯಾಯಮೂರ್ತಿಗಳು ಹಿಂದೆ ಒಂದು ಸರ್ಕ್ಯುಲರ್ ಪಾಸ್ ಮಾಡಿದ್ರು. ಇಂಥದ್ದೇ ಒಂದು ಪ್ರಕರಣ, ಬೇರೆ ಯಾವುದೋ ಪ್ರಕರಣ, ನಾಗ್ಸ್ ಪ್ರಸನ್ನ ಅವರ ಪೀಠನೇ ಒಂದು ಸರ್ಕ್ಯುಲರ್ನ ಪಾಸ್ ಮಾಡಿತ್ತು. ಅದರಲ್ಲಿ ಒಂದಷ್ಟು ಗೈಡ್ಲೈನ್ಸನ್ನು ಫಾಲೋ ಮಾಡಿ ತದನಂತರ ನಾವು ಈ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತ ಇತ್ತು. ಅದರಲ್ಲೇನಿದೆ, ದೂರುದಾರರು ಸ್ವತಃ ದೂರು ಬಂದು ಕೊಡಬೇಕು ಒಂದು. ನಂಬರ್ 2, ನಾನು ಆಗಲೇ ಈ ವೇದಿಕೆಯಲ್ಲಿ ಹೇಳಿದ್ದೆ, ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸು ಕೂಡ ನೀವು ತಗೋಬೇಕು ಮತ್ತು ಅವರಿಂದ ಹಿಯರಿಂಗ್ ಮಾಡಬೇಕು. ಅದಾದಮೇಲೆ ನೀವು ಅದಕ್ಕೆ ಹಿಯರಿಂಗ್ ಮಾಡೋಕ್ಕಿಂತ ಮೊದಲೇ ಆ ದೂರುದಾರ ಸಂಬಂಧಪಟ್ಟ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಮತ್ತು ಹೈಯರ್ ಅಥಾರಿಟಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿರಬೇಕು. ಅದಾದಮೇಲೆ ಯಾರನ್ನ ನಾವು ಆರೋಪಿ ಅಂತ ಮಾಡ್ತೀವಿ, ಆರೋಪಿತರಿಗೆ ನೋಟಿಸ್ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೋಬೇಕು. ಇದಿಷ್ಟು ಈ ಕೇಸಲ್ಲಿ ಆಗಿದೆ, ಕರೆಕ್ಟ್ ಇದೆ. ಅವ್ರಿಗೇನೋ ಒಂದು ಡಿಫೆನ್ಸ್ಗೋಸ್ಕರ ಹೇಳಿರ್ಬೋದು. ಆದರೆ ಯಾವ ಸರ್ಕ್ಯುಲರ್ನ ಪಾಸ್ ಮಾಡಿದ್ರು ಸಾಹೇಬರು, ಅದೇ ಸರ್ಕ್ಯುಲರ್ನ ಆದೇಶದ ಅನುಗುಣವಾಗಿ ನಾವು ಫಾಲೋ ಮಾಡಿದ್ದೀವಿ 100%. ಅವ್ರಿಗೆ ಅದಕ್ಕೆ ನೆನ್ನೆ ಮನ್ನಣೆ ಆಗಿಲ್ಲ. ನೀವು ನೋಡಿ, PCR ಸ್ಟೇ ಮಾಡ್ತಾರೆ ಸಾಹೇಬರು, ಆದರೆ ಇದನ್ನು ಸ್ಟೇ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇದನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲೂ ಲೋಪ ಆಗಿಲ್ಲ ಅನ್ನೋ ಕಾರಣದಿಂದನೇ ಪ್ರಾಸಿಕ್ಯೂಷನ್ನ ಸ್ಟೇ ಮಾಡಿದೆ, ಅವರು PCR ಸ್ಟೇ ಮಾಡಿದ್ರು. ರಿಟ್ ಹೋಗಿದ್ದೇನಂತ
ಪ್ರಾಸಿಕ್ಯೂಷನ್ ಸ್ಟೇ ಮಾಡಿ ಅಂತ. ಪ್ರಾಸಿಕ್ಯೂಷನ್ ಏನು ಆದೇಶ ಮಾಡಿದ್ರು ಪ್ರಾಸಿಕ್ಯೂಷನ್ಗೆ ಇದನ್ನ ನೀವು ಸ್ಟೇ ಮಾಡಿ ಅಂತ ಕೊಟ್ಟಿಲ್ಲ. ಅದನ್ನ ರಾಜ್ಯಪಾಲರ ಆದೇಶವನ್ನು ಸ್ಟೇ ಮಾಡಿಲ್ಲ, ಅದನ್ನೇ ಮಾಡ್ಬೋದಿತ್ತು. ಮಾಡಿಲ್ಲ ಅಂದ್ರೆ ಮೊನ್ನೆ ಸಿಕ್ಕಿಲ್ಲ, ಅವ್ರಿಗೆ ಹಿನ್ನಡೆ ಆಗಿದೆ. PCR ಯಾಕೆ ಮಾಡಿದ್ರು ಅಂದ್ರೆ ಒಂದು ಟೆಕ್ನಿಕಲ್ ಗ್ರೌಂಡ್ ಇದೆ. ನಾಳೆ ಏನಾದರೂ ಈ ಆದೇಶ ಆಗ್ಬಿಟ್ರೆ ಈ ಕೇಸ್ಗೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ, ಇನ್ಫ್ಲೆಕ್ಚಸ್ ಅಂದ್ರೆ ಆಗುತ್ತೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಏನಾದ್ರೂ ತೀರ್ಪು ಆದೇಶ ಬಂದ್ಬಿಟ್ರೆ ಇದಕ್ಕೆ ಇನ್ಫ್ಲೆಕ್ಚಸ್ ಆಗುತ್ತೆ ಅನ್ನೋ ಒಂದು ಟೆಕ್ನಿಕಲ್ ಗ್ರೌಂಡ್ ನ ಆಧಾರದ ಮೇಲೆ ಅವ್ರಿಗೆ ಒಂದು ಆದೇಶ ಸಿಕ್ಕಿದೆಯೇ ಹೊರತು ಅವರು ಕೇಳಿರ್ತಕ್ಕಂಥ ಸ್ಟೇ ಅಂತ ಹೇಳ್ಬೋದು ಅಥವಾ ಮುಂದೂಡಿ ಅಂತ ಹೇಳಿರೋದು. ಮುಂದೂಡಕ ಅಷ್ಟೇ ಇರೋದು, ಸ್ಟೇ ಅಂತ ಮಾಡಿಲ್ಲ. ಮುಂದೂಡಕ್ಕೆ ಏನೋ ಆದೇಶ ಮಾಡಬೇಡಿ ಅಂತ ಹೇಳಿರೋದೇ ಹೊರತು ಈ ಕೈ ಬಿಡಿ ಅಂತ ಹೇಳಿಲ್ಲ. ಕೈ ಬಿಡಿ ಅಂತ ಮಾಡಬೇಡಿ ತನಿಖೆ ಏನು ಮಾಡಬೇಡಿ ಅಲ್ಲ, ಆದೇಶನೂ ಮಾಡಬೇಡಿ ಅಂತಲ್ಲ, ಜಸ್ಟ್ ಈ 29ರವರೆಗೆ ಮುಂದೂಡಿ ಅಂತ ಹೇಳಿರೋದು. ಮುಂದೂಡಿ ಈ ನಾಳೆ ಮಾಡಬೇಡಿ ಅಂತ ಹೇಳಿರೋದು ಅಷ್ಟೇ. ಸರಿ, ಮತ್ತೊಂದು ಅಂಶ ಪ್ರಸ್ತಾಪ ಆಗುತ್ತೆ. ನಿನ್ನೆ ಪ್ರಮುಖವಾಗಿ ಅಂದ್ರೆ ಸಂಪುಟಕ್ಕೆ ಅಥವಾ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಶೋಕಾಸ್ ನೋಟಿಸ್ ನೀಡಿದ ಸಂದರ್ಭದಲ್ಲಿ ಕೇವಲ ದೂರುದಾರರಾದ TJ ಅಬ್ರಹಂ ಅವರ ವಿಚಾರಕ್ಕೆ ಮಾತ್ರ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಉಳಿದ ದೂರುದಾರರು, ನಾನು ಅದನ್ನ ತಪ್ಪಾಗಿ ಕೇಳಿಸ್ಕೊಂಡ ಗೊತ್ತಿಲ್ಲ, 5 ಜನ ಅಂತ ಹೇಳಿದ್ದಾರೆ. ನಮಗ್ ಗೊತ್ತಿರೋ ಹಂಗೆ 3 ಜನ ದೂರುದಾರರು ಇಲ್ಲಿವರೆಗೆ. ಬಟ್ ಇನ್ನು ಉಳಿದವರ ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿರ್ಲಿಲ್ಲ. ಆದ್ರೆ ಆದೇಶ ಕೊಡುವಾಗ ಮಾತ್ರ ಪ್ರದೀಪ್ ಅವರು, ಸ್ನೇಹಮಯಿ ಕೃಷ್ಣ ಅವರು ಎಲ್ಲರ ಹೆಸರು ಹಾಕಿದ್ದಾರೆ. ಈಗ ಇರ್ತಕ್ಕಂಥದ್ದು ಇಷ್ಟೇ, ದೂರು ಎಷ್ಟು ಜನ ಬೇಕಾದರೂ ಕೊಡ್ಲಿ, 100 ಜನ 100 ದೂರನ್ನ ಕೊಡ್ಲಿ, ಎಕ್ಸ್ಪ್ಲೇಷನ್ ಒಬ್ಬರಿಂದನೇ ಪಡ್ಕೋಬೇಕಾಗಿರೋದು. ಯಾರು ಆರೋಪಿ ಇದ್ದಿರ್ತಾರೋ ಅವರಿಂದ ಮಾತ್ರ ಪಡ್ಕೋಬೇಕಾಗಿರೋದು. ಎಲ್ಲರ ಹೆಸರನ್ನು ಮೆನ್ಷನ್ ಮಾಡಬೇಕು ಅಂತ ಎಲ್ಲಿದೆ, ಯಾವ ಆಕ್ಟಲ್ಲಿದೆ ಹೇಳಿ ತೋರಿಸ್ಲಿ. ಅವರು ಇಂಥ ಕಾನೂನು ಇದೆ ಅಂತ ತೋರಿಸ್ಲಿ. ಎಲ್ಲಿದೆ ಆ ಥರ ಮೆನ್ಷನ್ ಇದೆ, ಯಾವ್ದಾರ ಸರ್ಕ್ಯುಲರ್ ಇದೆಯಾ ತೋರಿಸ್ಲಿ. ಮನು ಸಿಂಗ್ ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ಎಲ್ಲಿದೆ ಅಂತ ಹೇಳ್ಬೇಕಲ್ಲ. ಹೇಳಿಲ್ಲ ಅಂತ ಒಂದು ಡಿಫೆನ್ಸ್ ಅಷ್ಟೇ, ಎಲ್ಲೂ ಇಲ್ಲ. ನಿಮ್ಗೆ ಒಟ್ಟು ಆರೋಪಿಗಳಿಂದ ಮಾಹಿತಿ ಪಡ್ಕೋಬೇಕು ಅಂತಿದೆ. ನೀವು ಎಷ್ಟು ಜನ ದೂರದಾರಿದ್ರಿ ಅವರೆಲ್ಲ ಮೆನ್ಷನ್ ಮಾಡಬೇಕು. ಯಾಕೆ ಮೆನ್ಷನ್ ಮಾಡಿಲ್ಲ, ಮೆನ್ಷನ್ ಮಾಡಿದ್ರೆ ಲೋಪ ಅದು ಇಲ್ವೇ ಇಲ್ಲ. ನೀವು ಮಾಹಿತಿ ತಗೊಳ್ಳಿ. ಆರೋಪಿತರು ಅಂತ ಯಾರನ್ನ ನಾವು ಮೆನ್ಷನ್ ಮಾಡಿದ್ದೀವಿ ಅವರಿಂದ ಒಂದು ಅವಕಾಶ ಕೊಟ್ಟು, ನೋಟಿಸ್ ಕೊಟ್ಟು, ಎಕ್ಸ್ಪ್ಲನೇಷನ್ ಕೊಟ್ಟು ಅವರಿಂದ ಒಂದು ವಿವರವನ್ನು ಪಡ್ಕೊಳ್ಳಿ ಅನ್ನೋದು ಒಂದು ಇದೆಯೇ ಹೊರತು ಇನ್ನು ಹೀಗೆ ಮಾಡಬೇಕು, ಈ ರೀತಿಯೇ ಇರಬೇಕು, ಇಷ್ಟು ಜನನೇ ಇರಬೇಕು, ದೂರದಾರರೆಲ್ಲ ಮೆನ್ಷನ್ ಮಾಡಬೇಕು, ಆ ಥರದ್ದು ಎಲ್ಲೂ ಇಲ್ಲ. ಇದರ ಜೊತೆಗೆ ಮತ್ತೊಂದು ಅಂಶ ಪ್ರಸ್ತಾಪ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ರೈಟ್, ಒಂದು ಚಿಕ್ಕ ಬ್ರೇಕಿಂಗ್ ಅಪ್ಡೇಟ್ ಇದೆ, ಗಮನಿಸೋಣ. ಪ್ರಾಸಿಕ್ಯೂಷನ್ ಅನುಮತಿಯಲ್ಲಿ ಲೋಪ ಇದೆ ಅಂತ ಹೇಳೇನೆ ವಾದ ಪ್ರಬಲವಾಗಿ ಮಂಡನೆ ಆಗ್ತಾ ಇರೋದು. ಈ ಕಾರಣಕ್ಕೆ ಕೋರ್ಟ್ನಲ್ಲಿ ರೈಟ್, ಅಂದ್ರೆ ಪ್ರದೀಪ್ ಕುಮಾರ್ ಅವರು ಏನ್ ಹೇಳ್ತಿದ್ದಾರೆ ಅದರ ಬ್ರೇಕಿಂಗ್ ಅಪ್ಡೇಟ್ಸ್ ನೀವು ಕೆಳಗಡೆ ಗ್ರಿಡ್ ಅಂತ ಕರಿತೀವಿ ನಾವು ಅದನ್ನ ಮೀಡಿಯಾ ಭಾಷೆಯಲ್ಲಿ. ಸ್ಕ್ರೀನ್ನ ಕೆಳಭಾಗದಲ್ಲಿ ಪ್ರದೀಪ್ ಕುಮಾರ್ ಅವರು ಹಿಂದೆ ರಂಗನಾಥ್ ರೆಡ್ಡಿ ಅವರು ಹೇಳಿದ ವಿಚಾರವನ್ನ ಕೂಡ ಹೈಲೈಟ್ಸ್ ಆಗಿ ನಿಮಗೆ ಹಾಕ್ತಾ ಇದೀವಿ, ಗಮನಿಸ್ತಾ ಹೋಗ್ಬೋದು. ಪ್ರದೀಪ್ ಕುಮಾರ್ ಅವರೇ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ನೋಡಿ, ನೆನೆ ಅಭಿಷೇಕ್ ಮನು ಸಿಂಘ್ವಿ ಅವರು 3 ಅಂಶ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ರಾಜ್ಯಪಾಲರು 17A ಅಡಿಯಲ್ಲಿ ಕೊಟ್ಟಿರುವ ತನಿಖೆಯ ಅನುಮತಿ ನ್ಯಾಚುರಲ್ ಜಸ್ಟಿಸ್ನ ವಿರುದ್ಧವಾಗಿ ಕಾಣ್ತಾ ಇದೆ. ಹಾಗೆ ನಾನು ಆಗ್ಲೇ ಕೇಳಿದ ಹಾಗೆ ಕೇವಲ ಅಬ್ರಹಂ ಅವರ ಪಿಟಿಷನ್ ಬಗ್ಗೆ ಮಾತ್ರ ಉಲ್ಲೇಖ ಆಗಿದೆ. 3ನೇದು ಸಮರ್ಪಕ ಕಾರಣಗಳನ್ನೇ ಕೊಟ್ಟಿಲ್ಲ, ಯಾಕೆ ತನಿಖೆಗೆ ಅವಕಾಶವನ್ನ ಮಾಡ್ಕೊಡ್ತಿದ್ದೀನಿ 17 ಅಡಿಯಲ್ಲಿ. ಅಲ್ಲ, ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರಶ್ನೆ ಹೇಳಕ್ ಚೆನ್ನಾಗದ ಆರ್ಗ್ಯುಮೆಂಟ್ ಮಾಡಕ್ಕೆ ಯಾಕೆ ಹೇಳಿಲ್ವಾ? ಇದರಲ್ಲಿ ಮೇಲ್ನೋಟಕ್ಕೆ ಏನು 14 ಸೈಟ್ಗಳನ್ನ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ, ಅದು ಇಲ್ಲೀಗಲ್ ಗೈನ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಡಿನೋಟಿಫಿಕೇಶನ್ ಇಂದ, ಇದರಲ್ಲಿ ಡಿನೋಟಿಫಿಕೇಶನ್ ಆದ ಗಳಿಗೆಯಿಂದ ಇಲ್ಲಿ ಒಂದಷ್ಟು ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ, ಚೀಟಿಂಗ್ ಆಗಿದೆ ಅನ್ನುವ ಅಂಶ ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅನ್ನುವ ಅಂಶವನ್ನ ಆ ಆರ್ಡ್ರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ದೂರ್ನ ಈಗ ನಾವು ಕೊಟ್ಟ ದೂರ್ನಲ್ಲಿ ಇಲ್ವಾ, ಅದು ನಾವು ಕೊಟ್ಟಿರ್ತಕ್ಕಂಥ ದೂರಲ್ಲಿ ಮೆನ್ಷನ್ ಮಾಡಿಲ್ವಾ ಏನೇನು ಆಗಿದೆ ಅಂತ ಇಂಚಿಂಚು ಬರ್ದಿದ್ದೀವಿ, ಯಾವ್ಯಾವ ಹಂತದಲ್ಲಿ ಯಾವ ರೀತಿ ಇವ್ರು ಚೀಟ್ ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವ್ರು ನೀವು ಹೇಳ್ತಾ ಇದ್ರಿ, ಆಗ್ಲೇ ಕೇಳ್ತಾ ಇದ್ರಿ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ, ಲೆಟ್ರ್ ಬರ್ದಿಲ್ಲ. ಲೆಟ್ರ್ ಯಾಕೆ ಬರಿಬೇಕು ಅವರು? ಲೆಟ್ರ್ ಬರ್ದಿಲ್ಲ, ಡಿನೋಟಿಫೈ ಯಾಕೆ ಮಾಡಿದ್ರು? 1968 ಒಂದು ರಿಲಿಂಗ್ವಿಸ್ಟ್ ಡೀಡ್ ಆಗುತ್ತೆ ಕುಟುಂಬದ ನಡುವೆ. ಆ ಕುಟುಂಬದ ನಡುವೆ ರಿಲಿಂಗ್ವಿಸ್ಟ್ ಡೀಡ್ ಆಗೋ ಸಮಯಕ್ಕೆ ಆಲ್ರೆಡಿ ನಿಂಗ ಸತ್ತೋಗಿದ, ಅಂದ್ರೆ ಅವ್ರ ಫಾದರ್ ತೀರೋಗಿದ್ರು. ಆದ್ರೆ 1998 ಡಿನೋಟಿಫೈಗೆ ಅರ್ಜಿ ಹಾಕಿದ್ರು ಅಂತಾರೆ. ಎಲ್ಲಿ ಬಂದ ಅವನು, ಹೆಂಗ್ ಹುಟ್ಟು ಬಂದ ಅಲ್ಲಿಗೆ? 68 ಡಿಲಿಂಗ್ವಿಸ್ಟ್ ಡೀಡ್, ರಿಜಿಸ್ಟರ್ ರಿಲಿಂಗ್ವಿಸ್ಟ್ ಡೀಡ್, ಆ ಡೀಡಲ್ಲಿ ಬರ್ದಿದೆ, ಮೆನ್ಷನ್ ಬರ್ದಿದ್ದಾರೆ. ಅವ್ರೇನ್ದು ಮೈಲಾರಯ್ಯ ಸನ್ನಾಪ್ ಲೇಟ್ ಜವರ ಬರ್ದಿದ್ದಾರೆ. ಮಲ್ಲಿಕಾರ್ಜುನಯ್ಯ ಲೇಟ್ ನಿಂಗ ಅಲಿಯಾಸ್ ಜವರ ಬರ್ದಿದೆ. ಅಂದ್ರೆ 1968 ರಿಲಿಂಗ್ವಿಸ್ಟ್ ಡೀಡ್ ಏನಾಯ್ತು ಆ ಸಮಯಕ್ಕೆ ಮೊದಲೇ ನಿಂಗ ಅವ್ರು ತೀರೋಗಿದ್ರು. ಆದ್ರೆ 1998 ಡಿನೋಟಿಫೈ ಮಾಡಿ ಅಂತ ಅರ್ಜಿ ಕೊಟ್ರು ಅಂತ ಹೇಳ್ತೀರಲ್ಲ, ಹೆಂಗೆ ಸಾಧ್ಯ? ನಿಮಗೆ ಒಂದು ಡಿನೋಟಿಫೈ ಮಾಡಬೇಕು ಅಂದ್ರೆ ಆ ಪ್ರಾಪರ್ಟಿಯ ಸರ್ವೆ ನಂಬರ್ನ ಸಂಪೂರ್ಣ ಮಾಹಿತಿ ನಿಮ್ ಬಳಿ ಇರುತ್ತೆ. ಅಂತ ಡಿನೋಟಿಫೈ ನೀವು ಮಾಡಿದಿರಿ ಅಂದ್ರೆ ನಿಮ್ದೇ ಇನ್ವಾಲ್ವ್ಮೆಂಟ್. ಆ ಸಮಯದಲ್ಲಿ ಚಿಕ್ಕ ಬ್ರೇಕ್ ಹೋಗಿ ಬರಬೇಕು.